ಸಾಧು ಸರು ನಿಜವಾಗ್ಲೂ ಈಗ ಅವರು ಹೇಳ್ತಾರಲ್ಲ, ಅವರು ಅನುಭವ ಒಂದಷ್ಟು ಹೇಳ್ತಾರೆ. ಇಲ್ಲ ಕಣೋ, ನೀವೆಲ್ಲ ಹುಡುಗರು, ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಕರೆಕ್ಟಾಗಿರ್ಬೇಕು, ಸಿನಿಮಾ ಫೀಲ್ಡು ನಿಮ್ಮ ಹೆಜ್ಜೆ ಕರೆಕ್ಟಾಗಿರ್ಬೇಕು ಅಂತ ಅವ್ರ ಅನುಭವಗಳು. ಅವರು ಆಮೇಲೆ ಅವ್ರದ್ದೊಂದು ಸಖತ್ ಇಷ್ಟ ಆಗೋದು, ಅವರು ಹೋಗಿರೋ ದೇಶ, ಸುತ್ತಿರೋ ದೇಶ, ಇಲ್ಲಿ ಈ ದೇಶಕ್ಕೆ ಹೋಗ್ರಿ, ಇಲ್ಲಿ ಇದು ಸ್ಪೆಷಲ್ಲು, ಈ ಜಾಗಕ್ಕೆ ಹೋಗ್ರಿ, ಸುತ್ತಬೇಕು ದೇಶನ, ಏನಾಯ್ತು ಜೀವನದಲ್ಲಿ ಸುತ್ತಬೇಕು, ತಿರುಗಾಡಬೇಕು, ಅದೇಲ್ವ ಲೈಫು ಅಂತೆಲ್ಲ ಅವರು ಹೇಳೋದು. ಫ್ರೀ ಆಗಿದ್ದಾಗೆಲ್ಲನೂ ಒಂದಷ್ಟು ಇನ್ಪುಟ್ಸ್ ಕೊಡೋರು, ಹಿಂಗಿರ್ಬೇಕು, ಹಿಂಗೆ ಮಾಡಬೇಕು ಅಂತ. ಅದೆಲ್ಲ ಸಖತ್ ಹೆಲ್ಪ್ ಆಯಿತು ನನಗೂ. ಆಗಲಿ ಸಖತ್ ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋನಿ ಅಂತ ನನಗೂ ಸಖತ್ ಖುಷಿ ಐತೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಮುನ್ನಾಬಾಯಿ ಮುನ್ನಾಬಾಯಿ ನನ್ನ ಪಾತ್ರ ಬಂದು ಅದೇ, ಡೈರೆಕ್ಟ್ರು ಮುಂಚೆನೇ ಇಲ್ಲಿ ಕರೆದ್ಬಿಟ್ಟು ಹೇಳೋರು, ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು, ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ. ನನ್ನ ಪಾತ್ರ ಚೆನ್ನಾಗೈತೆ, ಅದೊಂದು ಮಾತ್ರ ಹೇಳ್ಬಲ್ಲೆ. ಆಮೇಲೆ ಇಲ್ಲಿ ಕಾರೆಲ್ಲ ಅಲ್ಲಿ ಆ ಕಾರ್ ಐತಲ್ಲ, ಅದು ಮಾತ್ರ ಸಖತ್ ರೋದನೆ ಕೊಟ್ಬಿಟ್ಟೈತೆ ನಮಗೆ. ನಾನು ಸ್ಟಾರ್ಟಿಂಗ್ ಹೋದಾಗ ಯಾವುದೋ ಲ್ಯಾಂಬೋರ್ಗಿನಿ ಕಾರ್ ತಂದು ಇಳಿಸ್ಬಿಟ್ಟವ್ರು, ಏನು ಗುರು ಇದು ಅಂತ ನಾನು. ಆಮೇಲೆ ಎಲ್ಲ ಟಿಂಕ್ರಿಂಗು ಪೇಂಟಿಂಗ್ ಮಾಡಿಸ್ಕೊಂಬಂದು ಆಲ್ಟರ್ನೇಟ್ ಮಾಡಿಸ್ಕೊಂಬಂದವ್ರು ಎಲ್ಲ ಗಾಡಿಗೆ. ಅದು ಮಧ್ಯದಲ್ಲಿ ನಿಂತೋಗ್ಬಿಡ್ತದೆ. ನನಗೆ ಸದ್ಯ ನಂದು ಒಂದು ಪ್ಲಸ್ ಏನಪ್ಪ ಅಂದ್ರೆ, ನನಗೆ ಗೇರ್ ಗಾಡಿ ಓಡಿಸಕ್ ಬರೋಲ್ಲ, ಕಾರ ನಾನು ಓಡಿಸೋದಿದ್ದದ್ದು. ಆಮೇಲೆ ಪಾಪ ಗೌರವ್ ಅವರು ಆ ಕಾರ್ನ ಎಷ್ಟು ಅವರು ತಗೊಂಡೋದ್ರು ಅಂದ್ರೆ, ಮಳೆ ಅದು ಓಪನ್ ಕಾರು, ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆಯೆಲ್ಲ ಸುರಿತಾ ಇರ್ತದೆ. ಈ ಕಡೆ ಈ ಹ್ಯಾಂಡ್ಲ್ ಕಿತ್ತಿಗೆ ಕೈಗೆ ಬರ್ತದೆ, ಈ ಕಡೆ ಗೇರ್ ಎತ್ತಗೋರೆ ಗೇರ್ ಕಿತ್ತಿಗೆ ಕೈಗೆ ಬರ್ತದೆ. ಒಂದು ವಾರ ಸರಿಯಾಗಿ ಆಟ ಆಡಿಸ್ಬಿಡ್ತು. ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಿದ್ದ, ಅಲ್ಲಿಗೆ ತಗೋಬೇಕು ಗಾಡಿಯ. ಹೆಂಗ್ ಆಗ್ಬಿಡ್ತು ಅಂದ್ರೆ ಪಾಪ ಅವ್ರಿಗೆ, ಅವ್ರು ನೋಡಿ ನನಗೆ ಪಾಪ ಅನ್ನಿಸ್ಬಿಡ್ತು. ಈ ಬ್ರೇಕ್ ಹೊಡಿಕ್ ಹೋದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ, ಬ್ರೇಕೇ ಓದ್ತಾ ಇಲ್ಲ ಒಂದು ಟೈಮಲ್ಲಿ. ಆ ಥರ ಎಲ್ಲ ಸಿಕ್ಕಾಪಟ್ಟೆ ಆ ಕಾರು. ಅದೇ ನನ್ನ ಪ್ರಕಾರ ಅದೇ ಅನ್ಸುತ್ತೆ ಮೇನ್ ಹೀರೋ ಈ ಸಿನಿಮಾಗೆ, ಆ ಕಾರು. ಅಷ್ಟೊಂದು ರೋದನೆ ಕೊಟ್ಟಾಕ್ಬಿಡ್ತು ಎಲ್ರಿಗೂ. ಈ ಸಿನಿಮಾದಲ್ಲಿ ಏನಪ್ಪ ಅಂದ್ರೆ, ಆರ್ಟಿಸ್ಟ್ ಯಾರಿಗೂ ರೋದನೆ ಕೊಟ್ಟಿಲ್ಲ, ಟೆಕ್ನಿಷಿಯನ್ ರೋದನೆ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಅದೊಂದು ಕಾರ್ ಐತಲ್ಲ, ಅದು ಮಾತ್ರ ಎಲ್ರಿಗೂ ರೋದನೆ ಕೊಟ್ಬಿಡ್ತು. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು, ಎಷ್ಟು ಕೂಲು ಅಂದ್ರೆ, ಅವರು ತಲೆನೇ ಕೆಡಿಸ್ಕೊತಿರಲ್ಲ. ಹಿಂಗ್ ಕೂಗಾಡೋದು, ಈಗ ಸೆಟ್ಟು ಅಂದ್ರೆ ಕೂಗಾಡೋದು, ಕಿರ್ಚಾಡೋದು, ಆ ಥರ ಏನಿಲ್ಲ. ಈಗ ಡೈರೆಕ್ಟ್ರು ಇದು ಕ್ಯಾಮ್ರಾಮನ್ ಗಂಡ ಹೆಂಡತಿ ಥರ ಇರಬೇಕು ಸೆಟ್ಟಲ್ಲಿ ಅಂತಾರೆ, ಸೇಮ್ ಹಂಗೆ ಇದ್ದಿತ್ತು ಅವರು. ಸಖತ್ ಖುಷಿ ಆಯ್ತು. ಓಕೆ ಸರ್, ಮಾಧ್ಯಮದವ್ರದ್ದು ಏನೋ ಪ್ರಶ್ನೆ ಇದೆಯಾ? ಮನಸ್ಥಿತಿ ಹೇಗಿದೆ ಅಂತ ಕೇಳ್ತೀರಾ? ಅದೇ ಹೇಳಿದ್ನಲ್ಲ ಸರ್, ಈಗ ಸಾಧು ಸರ್ ಹೇಳಿದಲ್ಲ, ಸೇಮ್ ಅದನ್ನೇ ಮಾತಾಡ್ತಿದ್ದ ಸಾಧು ಸರ್. ನಾವು ಈಗ ಆಚೆಗೆ ಬಂದೇಟ್ಗೆ ಇಷ್ಟು ಜನ ಇಷ್ಟು ಇದೆಲ್ಲ ನೋಡಿದಾಗ ಅದು ಇದರಿಂದ ಆಚೆ ಬರೋಕೆ ಇನ್ನೂ ಸ್ವಲ್ಪ ದಿನ ಬೇಕು ಸರ್. ಅದೇ ಈಗ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗ್ಬಿಟ್ಟು ಗಿಲ್ಲಿ ಮಾತಾಡ್ತಾ ಇಲ್ಲ ಅಂದ್ರೆ, ಈಗ ಅದರಿಂದ ಆಚೆ ಬರ್ಬೇಕಂದ್ರೆ ಈಗ ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. ಹಿಂಗೆ ಇರ್ತದೆ, ಹಿಂಗೆ ಆಚೆ ಬಂದ ತಕ್ಷಣ ಹಿಂಗೆ ಆಯ್ತದೆ, ಹಿಂಗೆ ಇರ್ತದೆ ಅಂತ, ಇಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರೋಲ್ಲ. ಆಚೆ ಬಂದ ತಕ್ಷಣ ಈಗ ಒಂದು 4 ಗೋಡೆ ಮಧ್ಯದಲ್ಲಿ ಒಂದು 4 ತಿಂಗಳು ಇರ್ತೀವಿ. ಈಗ ಆಚೆ ಬಂದ ತಕ್ಷಣ ಅದನ್ನ ಇಲ್ಲಿಗೆ ಪ್ರೆಸೆಂಟಿಗೆ ಬರ್ಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಯ್ತದೆ. ಅದಕ್ಕೆ